ಇವತ್ತು ನಾನು ಬೈಸೆಪ್ಸ್ ಟ್ರೈ ಮಾಡಾತೀನಿ. ಮತ್ತು ಇವತ್ತು ಸಂಡೇ ಐತಿ. ಪ್ರತಿ ಸಂಡೇ ನಾನು ರೆಸ್ಟ್ ಮಾಡ್ತಿದ್ದೆ. ಈ ಸಂಡೇ ನಂಗೆ ರೆಸ್ಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾನು ಈ ವೀಕಲ್ಲಿ ಮಂಡೇ ನಾನು ರೆಸ್ಟ್ ಮಾಡಿದ್ದೆ, ಆರಾಮಿಲ್ಲ ಅಂತೇಳಿ ಅವತ್ತು ವರ್ಕೌಟ್ ಮಾಡಿಲ್ಲಾಗಿತ್ತು. ನಾನು ಟ್ಯೂಸ್ಡೇಯಿಂದ ಸ್ಟಾರ್ಟ್ ಮಾಡಿದ್ದೆ ವರ್ಕೌಟ್. ನಾನು ಅದ್ರ ಸಲುವಾಗಿ ನಂದು ಒಂದು ವರ್ಕೌಟ್ ಉಳ್ಕೊಂಡಿತ್ತು, ಬೈಸೆಪ್ಸ್ ಮತ್ತು ಬ್ಯಾಕ್ ಇತ್ತು. ಇವತ್ತು ನಾನು ಏನಾದ್ರೂ ಬ್ಯಾಕ್ ಮಾಡಿ ನಾನು ಬೈಸೆಪ್ಸ್ ಮಾಡ್ತಿದ್ದೆ. ಆದ್ರೆ ಇವತ್ತು ಬ್ಯಾಕ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇವತ್ತು ನಾವು ಬ್ಯಾಕ್ ಟ್ರೈನ್ ಮಾಡಿದೆ ಅಂದ್ರೆ ಮತ್ತೆ ನಾಳೆ ನಾನು ಚೆಸ್ಟ್ ಮಾಡ್ತೇನೆ, ಮತ್ತೆ ನಾಡ್ದೆ ನಾನು ಬ್ಯಾಕ್ ಇರುತ್ತೆ. ರಿಕವರಿ ಆಗಿರಂಗಿಲ್ಲ ಅದು ಅಷ್ಟೊಂದು ಚೆನ್ನಾಗಿ. ಸುಮ್ಮನೆ ಎದಕ್ಕೆ ಮಾಡೋದು ಅಂತ ಹೇಳಿ ಅದಕ್ಕಾಗಿ ಇವತ್ತು ನಾನು ಬ್ಯಾಕ್ ಮಾಡ್ತಾ ಇಲ್ಲ, ಬೈಸೆಪ್ಸ್ ಅಷ್ಟೇ ಮಾಡತ್ತೀನಿ. ಬೈಸೆಪ್ಸ್ 2 ಎಕ್ಸಸೈಸ್ ಮಾಡ್ತಿದ್ದೆ, ನಾನು 3 ಎಕ್ಸಸೈಸ್ ಮಾಡತ್ತೀನಿ. ಸ್ವಲ್ಪ ವರ್ಕೌಟ್ ಪ್ಲ್ಯಾನ್ ಸ್ವಲ್ಪ ಚೇಂಜ್ ಮಾಡತ್ತೀನಿ ಇವಾಗ. ಮತ್ತು ಮುಂದಿನ ತಿಂಗಳಿಂದ ನಂದು ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಮಂಡೇ ಮತ್ತು ಸ್ಯಾಟರ್ಡೇ ಇರುತ್ತೆ. ಅವತ್ತು ನನಗೆ ಜಿಮ್ಮಿಗೆ ಬರೋಕ್ಕಾಗಲ್ಲ, ಯಾಕಂದ್ರೆ 3 hours ಇರುತ್ತೆ ಕ್ಲಾಸಸ್ ಎಲ್ಲ. ಅದ್ರ ಮೇಲೆ ಸ್ವಲ್ಪ ಪ್ಲ್ಯಾನ್ ಮಾಡತ್ತೀನಿ. ಗೊತ್ತಾಗ್ತಾಯಿಲ್ಲ ಯಾವ ಥರ ಮಾಡೋದು ಅಂತ ಹೇಳಿ. ಇವತ್ತು ಬೈಸೆಪ್ಸ್ ಅಷ್ಟೇ ಟ್ರೈನ್ ಮಾಡ್ತೀನಿ. ಇವಾಗ ಒಂದು ಅರ್ಧ ತಾಸಿಗಿಂತ ಮುಂಚೆ ಫಸ್ಟ್ ಮೀಲ್ ತೊಗೊಂಡೇನಿ. ಚೆನ್ನಾಗಿ ಅನ್ನಿಸ್ತಾ ಐತಿ. ನಾನಲ್ಲಿ ಧಾರವಾಡಲ್ಲಿದ್ದಾಗ ನಾನು ಫಸ್ಟ್ ಮೀಲ್ ತೊಗೊಂಡು ಇದೇ ಥರ ವರ್ಕೌಟ್ ಮಾಡ್ಲಿಕ್ಕೆ ಹೋಗ್ತಿದ್ದೆ. ಮತ್ತೆ ವರ್ಕೌಟ್ ಮುಗಿಸಿ ಮತ್ತೆ ಸೆಕೆಂಡ್ ಮೀಲ್ ತೊಗೊತಿದ್ದೆ. ಇಲ್ಲಿ ಆ ಥರ ಏನಾಗಲ್ಲ, ಯಾಕಂದ್ರೆ ಫಸ್ಟ್ ಮೀಲ್ ತೊಗೊಂಡು ಕೆಲ್ಸಕ್ಕೆ ಹೋಗ್ಬೇಕಾಗತ್ತೆ. ಕೆಲಸ ಮುಗಿಸ್ಕೊಂಬಂದು ಮತ್ತೆ ಸೆಕೆಂಡ್ ಮೀಲ್ ತೊಗೊತೇನೆ. ಇವತ್ತೇನು ಕೆಲಸ ಇಲ್ಲ, ಇವತ್ತು ಮಾತ್ರ ಫ್ರೀ ಆಗಿದ್ದೇನೆ. ಒಂಥರ ಪೀಸ್ಫುಲ್ಲಾಗಿ ಆರಾಮ್ಸಿದೆ ನೋಡು ಇವತ್ತು ಮಾತ್ರ. ಯಾಕಂದ್ರೆ ಏನಿಲ್ಲಲ್ಲ, ಇಲ್ಲ ನಾಳೆ ಆದ್ರೆ ಏನಾಗಿರುತ್ತೆ ಅಂದ್ರೆ ಮಂಡೆಯಿಂದ ಸ್ಯಾಟರ್ಡೇವರೆಗೂ ಕೆಲಸ ಇರುತ್ತೆ, ಕೆಲ್ಸಕ್ಕೆ ಹೋಗ್ಬೇಕಾಗುತ್ತೆ. ಮತ್ತೆ ಬೇಗ ಎಲ್ಲ ಅಡ್ಗೆ ಮಾಡ್ಕೋಬೇಕು, ಟೈಮ್ ಟು ಟೈಮ್ ಎಲ್ಲ ಮಾಡ್ತಾ ಹೋಗ್ಬೇಕಾಗುತ್ತೆ. ಈವ್ನಿಂಗ್ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕಾಗುತ್ತಲ್ಲ, ಬೆಳಗ್ಗೆ ಮುಗಿಸ್ಕೊಂಬಂದು ಮತ್ತೆ ಬೇಗ ಕೆಲಸ ಮುಗಿಸ್ಕೊಂಡು ವರ್ಕೌಟ್ ಮುಗಿಸ್ಕೊಂಡು ಮತ್ತೆ ಈವ್ನಿಂಗ್ ಕೆಲ್ಸಕ್ಕೆ ಹೋಗ್ಬೇಕು. ಅದ್ರ ಸಲುವಾಗಿ ಅದು ಇರ್ತೇನೆ. ಇವತ್ತು ಆ ಥರ ಏನು ಇಲ್ಲ. ಇವತ್ತು ಆರಾಮ್ಸೆ ಇದ್ದೆ. ಎಷ್ಟು ಗಂಟೆಗೆ ಅಂದ್ರೆ 7 ಗಂಟೆಗೆ ಎದ್ದೇನೆ. 7 ಗಂಟೆಗೆ ಎದ್ದು ಸ್ವಲ್ಪ ಪಾತ್ರೆ ತೊಳೆಯೋದು, ಪಾತ್ರೆ ತೊಳೆದು ಮತ್ತೆ ನಾನು ಫಸ್ಟ್ ಮೀಲ್ ಮಾಡ್ಕೊಂಡು ತಗೊಂಡು ಒಂದು ಅರ್ಧ ತಾಸು ಹಂಗೆ ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡಿ ಇವಾಗ ಬಂದೇನಿ ವರ್ಕೌಟ್ ಮಾಡಕ್ಕೆ. ನಾನು ಇದನ್ನ ರಿಸ್ಟ್ ಬ್ಯಾಂಡ್ ಹಾಕ್ಲೇಬೇಕಾಗುತ್ತೆ. ಯಾಕಂದ್ರೆ ನಂದು ರೈಟ್ ಹ್ಯಾಂಡ್ ಇಲ್ಲಿ ಪೇನ್ ಆಗುತ್ತೆ. ಇದನ್ನ ಸಣ್ಣವಿದ್ದಾಗ ನನ್ನ ಕೈ ಮುರಿದಿರ್ತದ. ಬೈಸೆಪ್ಸ್ ಮಾಡೋ ಮುಂಚೆ ಸ್ವಲ್ಪ ತುಂಬಾ ಜಾಸ್ತಿ ಪೇನ್ ಆಗುತ್ತೆ ಅಷ್ಟೇ. ಮತ್ತೆ ಬೇರೆ ಎಕ್ಸರ್ಸೈಸ್ ಮಾಡೋ ಮುಂಚೆ ಏನಾಗೋದಿಲ್ಲ. ಅದ್ರ ಸಲುವಾಗಿ ಇದನ್ನ ಹಾಕ್ಲೇಬೇಕಾಗುತ್ತೆ ನಾನು. ಅಡ್ಡಿಲ್ಲ, ಇವತ್ತು ಬೈಸೆಪ್ಸ್ ಸ್ವಲ್ಪ ಚೆನ್ನಾಗಿ ಫೀಲ್ ಆಗ್ತಾ ಇದಾವ. ಯಾಕಂದ್ರೆ ನಾನು ಡೈಲಿ ಹೆಂಗ್ ಮಾಡ್ತಿದ್ದೆ ಅಂದ್ರೆ ಹಿಂಗೆ ಲಿಫ್ಟ್ ಮಾಡೋದು ಬಿಡೋದು, ಲಿಫ್ಟ್ ಮಾಡೋದು ಒಂದೊಂದ್ಸಲ ಬಿಡೋದು ಮಾಡ್ತಿದ್ದೆ. ಇವತ್ತು ಯಾವ ಥರ ಮಾಡತ್ತೀನಿ ಅಂದ್ರೆ ಲಿಫ್ಟ್ ಮಾಡಾದ್ಮೇಲೆ ಸ್ಲೋ ತೊಗೊಂಬರ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅವಾಗ ನನಗೆ ಇಲ್ಲಿ ಒಂಥರ ಬೇರೆ ಫೀಲ್ ಆಗ್ತಾ ಇದೆ, ಸಚ್ ಆಗ್ತಾ ಇದೆಯಲ್ಲ, ಆ ಥರ ಫೀಲ್ ಆಗತ್ತಿದೆ. ಅಡ್ಡಿಲ್ಲ. ಇನ್ನೊಂದು 2 ಸೆಟ್ ಇದಾವ, ಇನ್ನೊಂದು 2 ಸೆಟ್ ಮಾಡ್ತೇನೆ. ಅದೇ ಥರ ಆಗ್ತದಂತ ನೋಡ್ತೇನೆ. ಇವಾಗ ಸೆಕೆಂಡ್ ಸೆಟ್ ಮಾಡೋದು
10 ರೆಪಿಟೇಷನ್ ಇಲ್ಲ, 10 ರೆಪಿಟೇಷನ್ ಮಾಡ್ತೇನೆ. ಅದ್ರಲ್ಲಿ 6 ರೆಪಿಟೇಷನ್ ಕರೆಕ್ಟ್ ಆಗ್ಬೇಕು. ಇನ್ನು 4 ರೆಪಿಟೇಷನ್ ಸ್ವಲ್ಪ ಮುಷ್ಕಿಲ್ ಹೋದ್ರೂ ನಡೀತದೆ. ಎರಡು ಸೆಟ್ ಆಗಿದೆ, ಲಾಸ್ಟ್ ಒಂದು ಐತಿ. ಇದೇ ವೇಟಲ್ಲಿ ಮಾಡ್ತೇನೆ ಲಾಸ್ಟ್ ಸೆಟ್. ಅಡ್ಡಿಲ್ಲ, ಚೆನ್ನಾಗಿ ಫೀಲ್ ಆಗ್ತಾ ಇದಾವ ಬೈಸೆಪ್ಸ್. ನಾನು ಸ್ವಲ್ಪ ಬೈಸೆಪ್ಸ್ ದೊಡ್ಡ ಮಾಡ್ಬೇಕು ನಾನು, ಯಾಕಂದ್ರೆ ಟ್ರೈಸೆಪ್ಸ್ಗೆ ಕಂಪೇರ್ ಮಾಡಿದ್ರೆ ನಾನು ಬೈಸೆಪ್ಸ್ ತುಂಬಾ ಸಣ್ಣ ಇದಾವ. Last 4. ಆಯ್ತು, 3 ಸೆಟ್ ಬಾರ್ಬಲ್ ಕರ್ಲ್ ಮಾಡಿ. ಇದೊಂದು ಲಾಸ್ಟ್ನ ಸೆಟ್ ಸ್ವಲ್ಪ ಡಿಫಿಕಲ್ಟ್ ಆಯ್ತು. ನೆಕ್ಸ್ಟ್ ಆ ಕಡೆ ಒಂದು ಕರ್ಲ್ ಮಿಷನ್ ಐತಿ, ಅದರಲ್ಲೇ ಮಾಡ್ತೇನೆ. ಅದರಲ್ಲಿ 2 ಸೆಟ್ ಅಥವಾ 3 ಸೆಟ್ ಮಾಡಕ್ ನೋಡ್ತೇನೆ. ಕಂಪೇರಿಂಗ್ ಅಲ್ಲಿ ಯಾವ ತರ ಫೀಲ್ ಆಗುತ್ತಾ ಅಂತೇಳಿ. ಚಲೋ, ಒಂದ್ ಸೆಟ್ ಆಯ್ತು. ಇದರಲ್ಲಿ ನಾನು ಫಸ್ಟ್ ಟೈಮ್ ಮಾಡಾತೀನಿ. ಬಲ್ಕಿಂಗ್ ಡೇ ಫಸ್ಟ್ ಡೇ ನಾನು ಬೈಸೆಪ್ಸ್ ಮಾಡೋ ಮುಂಚೆ ಇದನ್ನ ಮಾಡಿದ್ದೆ ನಾನು. ಅವಾಗ ನನಗೆ ತುಂಬಾ ಟಯರ್ಡ್ ಆಗಿತ್ತು, ಯಾಕಂದ್ರೆ ನಾನು ಬ್ಯಾಕ್ ಮಾಡಿ ಇದನ್ನ ಮಾಡ್ತಾ ಇದ್ನಲ್ಲ, ಬೈಸೆಪ್ಸ್ ಮಾಡ್ತಾ ಇದ್ದೆ. ಅದ್ರ ಸಲುವಾಗಿ ಜಾಸ್ತಿ ಆಗುತ್ತ ಇವತ್ತು ವರ್ಕ್ ಅಂತ ಹೇಳಿ ನಾನು ಫಸ್ಟ್ ಡೇ ಇದನ್ನ ಮಾಡಿ ಸೆಕೆಂಡ್ ಡೇ ಬೈಸೆಪ್ಸ್ ಮಾಡೋ ಮುಂಚೆ ಇದನ್ನ ಮಾಡಿದಾಗಿತ್ತು. ಇವತ್ತು ನಾನು ಬೈಸೆಪ್ಸ್ ಅಷ್ಟೇ ಮಾಡಾದೇನಲ್ಲ, ಅದ್ರ ಸಲುವಾಗಿ ನಾನು ಇನ್ನೂ ಮಾಡಾದೇನೆ. ನೈಸ್.
ಇಲ್ಲಿ ಯಾವ ತರ ಆಗ್ತಾ ಇದೆ ಅಂತಂದ್ರೆ, ಇಲ್ಲಿ ಬೈಸೆಪ್ಸ್ ಕೆಳಗಡೆ ಮಸಲ್ಸ್ ಇಷ್ಟ ನಂಗೆ ಫೀಲ್ ಆಗತೈತಿ. ಇಲ್ಲಿದೇನೋ ಆಗ್ತಾನೆ ಇಲ್ಲ ಈ ಕಡೆ. ನಾನು ಅಲ್ಲಿ ಕರ್ಲ್ ಮಿಷನ್ ದಲ್ಲಿ ಮಾಡೋ ಮುಂಚೆ 3 ಸೆಟ್ ಮಾಡೋಣ ಅಂತ ಮಾಡಿದೆ. ಆದ್ರೆ ಮತ್ತೆ 2 ಸೆಟ್ ಮಾಡಾದ್ಮೇಲೆ ಬೇಡ ಅನಿಸ್ತಾ ಇತ್ತು. 3 ಸೆಟ್ ಸ್ವಲ್ಪ ಬೈಸೆಪ್ಗೆ ಹೆವಿ ಆಗುತ್ತಾ ಅಂತ ಹೇಳಿ ನಾ ಮಾಡಿಲ್ಲ ಅದನ್ನ. ಲಾಸ್ಟ್ ಒಂದ್ ಸೆಟ್ ಐತಿ, ಇದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. 20 ರೆಪಿಟೇಷನ್ 2 ಕಡೆಯಿಂದ. ಆಯ್ತು, ಇವತ್ತಿನ ಬೈಸೆಪ್ಸ್ ವರ್ಕೌಟ್ ನಾನು ದಿನ ಮಾಡೋ ಮುಂಚೆ ಬೈಸೆಪ್ಸ್ 2 ವರ್ಕೌಟ್ ಮಾಡ್ತಿದ್ದೆ. ಒಂದು ಬಾರ್ಬಲ್ ಕರ್ಲ್ ಒಳಗೆ 3 ಸೆಟ್ ಮಾಡ್ತಿದ್ದೆ, ಮತ್ತೆ ಡಂಬಲ್ ಕರ್ಲ್ ಒಳಗೆ 2 ಸೆಟ್ ಮಾಡ್ತಿದ್ದೆ, ಮಾಡಿ ಮುಗಿಸ್ತಿದ್ದೆ. ಅವಾಗ ಅಷ್ಟೊಂದೇನು ಲೋಡ್ ಬೀಳ್ತಿಲ್ಲ ಆಯ್ತು. ಇವತ್ತು ಮಾತ್ರ ಸ್ವಲ್ಪ ಕೈ ಬಿಟ್ಟು ಈ ತರ ರಿಲ್ಯಾಕ್ಸ್ ಮಾಡ್ಬೇಕು ಅನಿಸ್ತಾ ಇದೆ. ಅದ್ರ ಮೇಲೆ ತಿಳ್ಕೊರಿ ಏನಾಗ್ತಾ ಇದೆ ಅಂತ ಹೇಳಿ. ಪಂಪ್ ಚೆಕ್ ಮಾಡೋಣ ಬೈಸೆಪ್ಸ್ ಯಾವ ತರ ಬಂದಿದೆ ಅಂತ ಹೇಳಿ.
ನಂದು ಬೈಸೆಪ್ಸ್ ರೈಟ್ ಒಂದು ರೌಂಡ್ ಶೇಪ್ ಹೋಗ್ತಿಲ್ಲ. ಈ ಕಡೆದು ಸ್ವಲ್ಪ ತುಂಬಾ ರೌಂಡ್ ಐತಿ, ಇದು ಅಷ್ಟೊಂದು ರೌಂಡ್ ಇಲ್ಲ ಮೇಲ್ಗಡೆ. ಇವತ್ತು ನಂದು ಡೇ 39 ಇರ್ಬೋದು. ವೇಟ್ ಏನ್ ಚೆಕ್ ಮಾಡಿಲ್ಲ. ಇವತ್ತು ಬೆಳಗ್ಗೆ ಸ್ವಲ್ಪ ಮರ್ತ್ಬಿಟ್ಟೆ ನಾ ವೇಟ್ ಚೆಕ್ ಮಾಡೋದು, ಇಲ್ಲಾಂದ್ರೆ ಹೇಳ್ತಿದ್ದೆ ಇವತ್ತು ಎಷ್ಟು ವೇಟ್ ಐತೆ ಅಂತ ಹೇಳಿ. ಆರಾಮಿಲ್ದಾಗ 3 kg ಲಾಸ್ ಆಗೈತೆ ನಂದು. ಅವಾಗ ನಾ 83 ಇದ್ದೆ ನಾನು. ಮನೆಯಿಂದ ಬಂದಾದ್ಮೇಲೆ ನನಗೆ ಆರಾಮಿಲ್ಲ ಅದಲ್ಲ, ಅವಾಗ ನನಗೆ 3 kg ಲಾಸ್ ಆಗೈತೆ ನಂದು. ಆಯ್ತು, ಇವತ್ತಿನ ಬೈಸೆಪ್ಸ್ ವರ್ಕೌಟ್. ಮತ್ತೆ ನಾಳೆ ಸಿಗುವ.